ನೀನಾ? ಯಾಕಮ್ಮ, ಬೇರೆ ಯಾರಾದರೂ ಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ರಾ? ಇಲ್ಲ. ತಗೊಳ್ಳಿ ಅಮ್ಮ, ಹಾಲು ಕುಡಿದು ಮಲ್ಕೊಳ್ಳಿ. ಬೆಳಗ್ಗೆ ಅಷ್ಟರೊಳಗೆ ಎಲ್ಲ ಸರಿ ಹೋಗುತ್ತೆ. ನನಗೆ ಬೇಡ ಲಕ್ಷ್ಮಿ. ಅಮ್ಮ, ಮನಸ್ಸಲ್ಲಿ ಯಾವುದೋ ಯೋಚನೆ ಇಟ್ಕೊಂಡು ಊಟ ತಿಂಡಿ ಬಿಟ್ಟರೆ ಹೇಗೆ ಹೇಳಿ? ಇವಾಗ ನೀವಿರೋ ಪರಿಸ್ಥಿತಿಲಿ ಊಟ ಮಾಡಲ್ಲ ಅಂತ ಗೊತ್ತಿದ್ದೇ ನಾನು ಹಾಲು ತಗೊಂಡು ಬಂದಿದ್ದೀನಿ. ಇವಾಗ ಇದನ್ನು ಕುಡಿಯಲ್ಲ ಅಂದರೆ ಹೇಗೆ? ಅಮ್ಮ ಪ್ಲೀಸ್ ಅಮ್ಮ, ನನಗೋಸ್ಕರ ಆದರೂ ಕುಡೀರಿ. ನನ್ನ ಮಗಳಿದ್ದಿದ್ರೆ ಅವಳಿಗೂ ಇವಳಷ್ಟೇ ವಯಸ್ಸಾಗಿರ್ತಿತ್ತು ಅಲ್ವಾ? ಅಮ್ಮ, ನಿಮ್ಮನ್ನು ನೋಡ್ತಾ ಇದ್ರೆ ಯಾವುದೋ ವಿಷಯ ಮನಸ್ಸಲ್ಲಿ ಇಟ್ಕೊಂಡು ಹೇಳೋಕ್ಕಾಗದೆ ಒದ್ದಾಡ್ತಾ ಇದ್ದೀರಾ ಅಂತ ಅನಿಸ್ತಿದೆ. ಹಾಗೇನಾದರೂ ಇದ್ದರೆ ನನ್ನ ಹತ್ರ ಹೇಳ್ಕೊಳ್ಳಿ ಅಮ್ಮ. ಆಗ್ಲಾದರೂ ನಿಮ್ಮ ಮನಸ್ಸಿನ ಭಾರ ಇಳಿಯುತ್ತೆ. ಅಲ್ಲ, ಹೇಳಲೇಬೇಕು ಅಂತ ಫೋರ್ಸ್ ಏನು ಮಾಡ್ತಿಲ್ಲ. ನಿಮಗೆ ಹೇಳ್ಕೋಬೇಕು ಅನ್ಸಿದ್ರೆ ಹೇಳ್ಕೊಳ್ಳಿ ಅಮ್ಮ. ಹಾಗಾದರೆ ನೀವು ಓಕೆ ಅಲ್ವಾ? ಐ ಆಮ್ ಓಕೆ ಲಕ್ಷ್ಮಿ. ಸರಿ ಅಮ್ಮ, ಹಾಗಿದ್ರೆ ನೀವು ಹಾಲು ಕುಡಿದು ಮಲ್ಕೊಳ್ಳಿ. ನಾನು ಡಿಸ್ಟರ್ಬ್ ಮಾಡಲ್ಲ. ಗುಡ್ ನೈಟ್ ಅಮ್ಮ. ಗುಡ್ ನೈಟ್. ಮಲ್ಕೊಳ್ಳಿ ಅಮ್ಮ.